ಸ್ಪೆಷಲ್ ಅವಾರ್ಡ್ಸ್ ಆಕ್ಟರ್ ಆಯ್ತು, ಆಕ್ಟ್ರೆಸ್ ಆಯ್ತು, ಬೆಸ್ಟ್ ಡೈರೆಕ್ಟರ್ ಯಾರಿರ್ಬೋದು? ಎಲ್ಲರೂ ನಿಮ್ ಚಿತ್ರದ ಡೈರೆಕ್ಟರ್ ಹೆಸರು ಹೇಳಿಪ್ಪ. ಕೇಳಿಸ್ಬೇಕು, ಜೂರಿ ತನಕ ಕೇಳಿಸ್ಬೇಕಿದು. ಗೋಸ್ಟ್, ಎಸ್, ನೀವೆಲ್ಲರೂ ಬೆಸ್ಟ್ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇವಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ತರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂತ ಶ್ರಮಕ್ಕೆ ಗುರುತಿಸುವಂತ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ. ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತೆ ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ, ನಾನು ಒಂದು ಶಾರ್ಟ್ ಫಿಲ್ಮ್ ಇಂದಾನೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಫಾತಿಮಾ ಅಂತ. ಎಷ್ಟು ಹಾರಿಬಲ್ ಆಗಿತ್ತು ಅಂತಂದ್ರೆ, ಅದು ಆಕ್ಚುಲಿ ನಾನು ಸೀರಿಯಸ್ ಕಾಮಿಡಿ, ಏನೋ ಸೀರಿಯಸ್ ಎಮೋಷನಲ್ ಇದು ಮಾಡಕ್ ಹೋಗಿದ್ದೆ. ಅದು ಆಚೆ ಬರೋಷ್ಟೊಂದು ಕಾಮಿಡಿ ಆಗ್ಬಿಟ್ಟಿತ್ತು ಒಂದು. ಹಂಗೆ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡು ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು, ಒಂದು ಚಿತ್ರಕಥೆ ಅಂದ್ರೆ ಏನು, ಸಂಭಾಷಣೆ ಇಂಪಾರ್ಟೆನ್ಸ್, ಸುಮ್ಮನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ, ಆ ಪಾತ್ರಕ್ಕೆ ತೂಕವಾದಂತ ಪದಗಳು ಹೇಗೆ ಜೋಡಿಸೋದು, ಈ ರೀತಿ ಎಲ್ಲ ಹಿಂಗೆ ಮಿಸ್ಟೇಕ್ಸ್ಗಳು ಮಾಡ್ತಾ ಕಲ್ತ್ಕೊಂಡ್ಬಂದಿದ್ದು. ಬಟ್ ಇವತ್ತು ನಿಮಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕಿಂಗ್ ಆಗಿರ್ಬೇಕು. ಮತ್ತೆ ಅದ್ರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭೆಗಳಿದ್ದೀರಾ. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬಿಡಿ, ಮ್ಯೂಟೇ ಮಾಡ್ಬಿಡಿ. ಹಾಂ, ಥ್ಯಾಂಕ್ಸ್. ಸೊ ಅದೇನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋಗೋದಂಗೆ ಆಗ್ತಾ ಇದೆ. ಸೊ ನನಗೆ ಬಹಳ ಖುಷಿ ಆಗೋದೇನು ಅಂತಂದ್ರೆ, ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರೋಂಥ ಎಜುಕೇಶನ್ ಸಿಸ್ಟಮ್ ಮಧ್ಯನೂ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ, ಹಾಡುಗಳು ಮಾಡೋದ್ರ ಕಡೆ, ಸ್ಕಿಟ್ಗಳನ್ನು ಮಾಡೋದ್ರ ಕಡೆ ಹಲವಾರು ಜನ ಶ್ರದ್ಧೆಯಿಂದ ಬಹಳ ಡೆಡಿಕೇಶನ್ ಆಗಿ, ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ, ಬಟ್ ಡಿಟರ್ಮಿನೇಷನ್ ಇರೋದು ತುಂಬಾ ಮುಖ್ಯ. ಅಂದ್ರೆ ಡೆಡಿಕೇಶನ್ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗ್ಬೋದು, ಮಾಡ್ತಾ ಇರೋ ಎಲ್ಲಾ ಸಿನಿಮಾಲು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ, ಬಿಕಾಸ್ ದೇ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್. ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದ್ರೆ, ಹಿಂಗೇ ಮಾಡಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ. ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದ್ದಾಗ ಬರುತ್ತೆ. ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡಕ್ ಸಾಧ್ಯ ಆಯ್ತು. ಸ್ವಲ್ಪ ಲೇಟ್ ಆಗಿ ಬಂದೆ. ಆ ತುಣುಕುಗಳಲ್ಲಿ ನೋಡಿದ್ರೇನೆ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗ್ ಅಲ್ಲಿ. ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದೊಂದು ತುಂಬಾ ಇಷ್ಟ ಆಯ್ತು ನನಗೆ. ಬಿಕಾಸ್ ನಾನು ಅವಾಗ ಬಂದಾಗ ಅದು ಬರ್ತಾ ಇತ್ತು, ನೋಡ್ತಾ ಇದ್ದೆ. ಲೈಕ್ ಸೋ ಕ್ಯಾಂಡಿಡ್ ಆಗಿ ಕ್ಯಾಪ್ಚರ್ ಮಾಡಿ. ಮತ್ತೆ ಇನ್ನೊಂದು ಒಂದು ಸಿನಿಮಾಟೋಗ್ರಫಿನೂ ಐ ಕುಡಂಟ್ ಸಡನ್ಲಿ ರಿಕಾಲ್ ದ ನೇಮ್, ಬಟ್ ಹಲವಾರು ಎಫರ್ಟ್. ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಲೈಕ್ ಅವರ್ ಇಂಡಸ್ಟ್ರಿ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ. ಮಾರುತಿ ಟೆಕ್ಸ್ಟೈಲ್ಸ್ ಅಂಡ್ ಹ್ಯಾಂಡ್ಲೂಮ್ಸ್ ನ ಮಾಲೀಕರಾದ ಶ್ರೀಯುತ ಬಿ. ಸಾಲಿನ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ವಿಕೆ ಪ್ರೊಡಕ್ಷನ್ಸ್ ವತಿಯಿಂದ ಇವರಿಗೆ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ.
ಚಿತ್ರತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್. ಎರಡ್ 2025ನೇ ಸಾಲಿನ ವಿಕೆ ಪ್ರೊಡಕ್ಷನ್ಸ್ ವತಿಯಿಂದ ನೀಡುತ್ತಿರುವಂತಹ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತೇನೆ. ಅರ್ಚನಾ ಹೆಗಡೆ ಬಂದಿದ್ದೀರಾ? ಅವ್ರ ತಂಡದವ್ರು ಯಾರಾದ್ರೂ ಇದ್ದೀರಾ? ಅವ್ರ ತಂಡದವ್ರು ಇದ್ರೆ ಬಂದಿಸ್ಕೊಬಹುದು. ಅನೀಶ್ ಪೂಜಾರಿ ಫ್ರಮ್, ನಿಮ್ ಸಿನಿಮಾ ಹೆಸರು ನೀವು ಜೋರಾಗಿ ಹೇಳ್ಬೋದು. ಕೊಳಂಬೆ. ಇನ್ನ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿಲ್ಲ. ರಿಲೀಸ್ ಆಗೋದಕ್ಕೆ ಕಾಯ್ತಾ ಇರೋಣ. ಮೊದಲನೇ ದಿನನೇ 1 ಮಿಲಿಯನ್ ವ್ಯೂಸ್ ಬರ್ಲಿ ಅವರಿಗೆ ಅಂತ. ಎಷ್ಟು ಬೇಕು? 10 ಮಿಲಿಯನ್. ಓಕೆ. ಮುಂದಿನ ಮಹೇಶ್ ಭಟ್ ಫಾರ್, ಅವರ ತಂಡದವ್ರು ಹೇಳ್ಬೇಕು ಸಿನಿಮಾ ಹೆಸರು. ರೈಫಲ್ ರಹಸ್ಯ. ಹೆಸರು ಪ್ರಹ್ಲಾದ್ ಆಚಾರ್ಯ ಅಂತ. ಸೊ ನಾನು ಮಾಡಿರೋ ಸಾಂಗ್ ಬಂದು ಹೇ ಲಡ್ಕಿ ಅಂತ. ಸೊ ಹೇ ಲಡ್ಕಿ ಸಾಂಗು ನಾರ್ಮಲ್ ಆಡಿಯನ್ಸ್ಗೆ ನೋಡೋಕ್ಕೆ ಲೈಕ್ ಸ್ಟ್ರೈಟಾಗಿ ಇರುತ್ತೆ, ಬಟ್ ಅದರಿಂದ ತುಂಬ ಎಫರ್ಟ್ಗಳಿತ್ತು ಆ್ಯಕ್ಚುಲಿ. ಸೊ ಅದನ್ನು ಮಾಡಿರೋದು ಮ್ಯೂಸಿಕ್ ಮಾಡಿರೋದು ಗೌತಮ್ ಅಂತ. ಸೊ ಇವರು ಬೇಸಿಕಲಿ ಆಳ್ವಾಸ್ ಕಾಲೇಜಿನ ಲೆಕ್ಚರ್ ಆಗಿರ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಮ ಸಾಂಗ್ಗಳಿಗೆ ಮ್ಯೂಸಿಕ್ ಕಂಪ್ಲೀಟಾಗಿ ಸ್ಕೋರಿಂಗು ಎಲ್ಲದೂ ಇವರೇ ಮಾಡಿದರೆ, ಆ್ಯಕ್ಟಿಂಗ್ ಕೂಡ ಮಾಡಿರ್ತಾರೆ. ಸೊ ನಾರ್ಮಲ್ ಕೇಳೋ ಸಾಂಗ್ಗಿಂತ ಒಂದು ವಿಭಿನ್ನವಾಗಿ ಮಾಡೋಣ. ಈಗ ಏನು ಕಮಲಾಸನ್ ಸರ್ದು ನೀಲವಾನ ಅಂತ ಸಾಂಗ್, ಅದೇ ಪ್ಯಾಟರ್ನಲ್ಲಿ ನಾವು ಯಾಕೆ ಇನ್ನು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಯೋಚನೆ ಬಂದಾಗ ನಾವೆಲ್ಲ ಟೀಮೆಲ್ಲ ಕೂತು ಮಾತಾಡಿದಾಗ ಓಕೆ ಈ ಥರನೂ ಒಂದು ಮಾಡ್ಬೋದು ಅಂತ. ಸೊ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಸಾಂಗನ್ನು ಹೇಗೆ ಮಾಡಬೇಕು, ಸೊ ಸಾಂಗನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಸಾಂಗನ್ನು ರಿವರ್ಸಲ್ಲಿ ಹಾಡು ಇರೋ ಸಾಂಗನ್ನು ರಿವರ್ಸಲ್ಲಿ ನಾವು ಮಾಡಿಕೊಂಡು ಅದನ್ನು ನಾವು ರಿವರ್ಸ್ ಸಾಂಗನ್ನು ನಾವು ಬಾಯಾಟ್ ಮಾಡಿಕೊಂಡು ಮತ್ತೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು. ಸರಿ ಇನ್ನೇನು ಶೂಟಿಂಗ್ ಡೇಟ್ಸ್ ಎಲ್ಲ ಫಿಕ್ಸ್ ಆಯಿತು, ರೆಡಿ ಮಾಡೋಣ ಅಂತ ಹೋಗಿ ಸಾಂಗ್ ಪ್ಲೇ ಮಾಡಿ ಕೇಳ್ತಾ ಇದ್ವಿ. ಈ ಸಾಂಗ್ ಬಾಯಿಗೆ ಬರ್ತಾ ಇದ್ವಿ. ಹೇ ದುರುಗು ನೋದ್ಯೋಗಾರ ಹುಸ್ನಮ್ ನಮ್ದೇ ದುರೆ ಮನೆ ನಾನು ಸ್ಲೇ. ಇದು ಆ್ಯಕ್ಚುಲಿ ಇದನ್ನು ರಿವರ್ಸ್ ಮಾಡಿದಾಗ ಹೇ ಲಡ್ಕಿ ಬಾಯಿ ಬಡ್ಕಿ ಒಂದು ಸ್ವಲ್ಪ ಹಿಂತಿರುಗಿ ಚುಟುಕಿ ಈ ಲೆಕ್ಕದಲ್ಲಿ ಬರುತ್ತೆ. ಸೊ ಥ್ರೂ ಔಟ್ ದ ಮ್ಯೂಸಿಕ್ನ ಏನು ನಾವು ಶೂಟ್ ಮಾಡಿದ್ದೀವಿ ಕಂಪ್ಲೀಟಾಗಿ ರಿವರ್ಸಲ್ಲಿ ಶೂಟ್ ಮಾಡಿ ಆ್ಯಂಡ್ ಅದನ್ನು ಎಡಿಟ್ ಶೂಟಲ್ಲಿ ಅದನ್ನ ಉಲ್ಟಾ ಮಾಡಿದಾಗ ಲಿಪ್ಸಿಂಕು ಸ್ಟ್ರೈಟ್ ಆಗಿರುತ್ತೆ, ಬಟ್ ಎಂಟೈರ್ ವಿಜುವಲ್ಸ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ತುಂಬ ಸ್ಪೆಷಲ್ ಅಂದರೆ ಮತ್ತು ಈ ಸಾಂಗ್ ಕೇಳ್ತಿದ್ದಾಗೆ ಮೆಲೋಡಿ ಸಿಂಗರ್ ರಾಜೇಶ್ ಕೃಷ್ಣ ಸರ್ ತುಂಬ ಖುಷಿಯಾಗಿ ಈ ಸಾಂಗ್ ನಾನೇ ಹೇಳ್ತೀನಿ ಬಂದ್ಬಿಡಿ ಅಂತ ಅದೊಂದು ನಮಗೆ ತುಂಬ ಪ್ಲಸ್ ಆಯಿತು. ಅದೊಂದು ಈವೆಂಟಲ್ಲಿ ಬಂದಾಗ ನಾವು ಇದೇ ಥರ ಸರ್ ಈ ಥರ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ, ನಂಗೆ ನಿಮ್ಮ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಓಕೆ ಯಾವ ಥರ ಏನು ಅಂತ, ಇಲ್ಲ ಸರ್ ಕನ್ನಡದಲ್ಲಿ ಲೈಕ್ ನಾವು ಇದೊಂದು ಫಸ್ಟ್ ಟೈಮ್ ನಾವು ಈ ಥರ ಟ್ರೈ ಮಾಡ್ತಾ ಇದ್ದೀವಿ, ಸೊ ನಿಮ್ಮ ಸಪೋರ್ಟ್ ಬೇಕು ಅಂದ ತಕ್ಷಣ ಸಾಂಗ್ ಯಾವ ಥರ ಇದೆ ಅಂತ ಕೇಳಿದ ತಕ್ಷಣ ಓಕೆ ಮಾಡೋಣ. ಅವ್ರ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ನಾವು ಆ್ಯಕ್ಚುಲಿ ಸಾಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೇಗೆ ಮಾಡಬೇಕಂತ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಈ ಥರ ರಿವರ್ಸಲ್ಲಿ ಮಾಡ್ತಾ ಇದ್ದೀವಿ ಸರ್ ಸಾಂಗ್ನ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಕಂಪ್ಲೀಟಾಗಿ ಅವ್ರ ಸಪೋರ್ಟ್ ನಮಗಿತ್ತು. ಸೊ ಆ ಲೆಕ್ಕದಲ್ಲಿ ಇವತ್ತು ಈ ಅವಾರ್ಡು ಬರೋಕ್ಕೆ ವಿಕೆ ಪ್ರೊಡಕ್ಷನ್ಸ್ ವಿಕೆ ಸ್ಟುಡಿಯೋ ಕಡೆಯಿಂದ ಈ ಅವಾರ್ಡ್ ಸಿಕ್ಕಿದೆ. ಸೊ ಇದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದೆ. ಮೀಡಿಯಾ ನಮ್ಮನ್ನು ಇಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿ. ಯಾವ ಚಾನಲಲ್ಲಿ ರಿಲೀಸ್ ಮಾಡಿ? ಏಕನಾ ಪ್ರೊಡಕ್ಷನ್ಸ್ ಅಂತ ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇದೆ. ಸೊ ನಾನೇ ಎಡಿಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಆನ್ಲೈನ್ ಎಡಿಟ್ರು. ಆಮೇಲೆ ಇವಾಗ ಸದ್ಯಕ್ಕೆ ನಾನು ಪ್ರೊಫೆಷ್ನಲ್ ಆಗಿ
ದುಬೈಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್ ಇಂಜಿನಿಯರ್ ಆಗಬೇಕು. ಸೊ ಅಟ್ ದ ಸೇಮ್ ಟೈಮ್ ಕನ್ನಡ ಸ್ಟಂಟ್ ಯೂನಿಯನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಮ್ಯಾಕ್ಸ್ ಆಗಿರ್ಬೋದು, ಭೈರತಿ ರಂಗಲ್ ಆಗಿರ್ಬೋದು, UI ಆಗಿರ್ಬೋದು, ಆಮೇಲೆ ಬಗೀರ ಆಗಿರ್ಬೋದು, ಇದರಲ್ಲೆಲ್ಲದು ನಾನು ಒಂದಿಷ್ಟು ಕಡೆ ಕೆಲವೊಂದು ಕಡೆಯಲ್ಲಿ ಡೂಪಾಗಿ ಕೂಡ ಮಾಡಿದ್ದೀನಿ, ಕೆಲವೊಂದು ಹೇಳಂಗಿಲ್ಲ, ಡೂಪಾಗಿ ಮಾಡಿದ್ದೀನಿ ಸರ್ಗಳ ಜೊತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಚೇತನ್ ಡಿಸೋಜ ಅಂತ ನನ್ನ ಗುರುಗಳು, ಅವರಿಂದಾಗಿ ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ಗಳು. ಆ್ಯಂಡ್ ಈವನ್ ರೀಸೆಂಟಾಗಿ ಅನೌನ್ಸ್ ಆಯಿತು ಜೈಲರ್ 2, ಅದರಲ್ಲೂ ಕೂಡ ನಾವು ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯ ಹಾಗೂ ಕಲಾ ಪ್ರಪಂಚದಲ್ಲಿ ಚಿರಪರಿಚಿತರಾಗಿರುವ ಎಸ್ ಶಿಶಿರಂಜನ್ ಅವರು ಕಳೆದ 2 ದಶಕಗಳಿಂದ ಸಾಹಿತ್ಯ, ರಂಗಭೂಮಿ, ಸಿನಿಮಾ ಸೇರಿದಂತೆ ಕನ್ನಡ ಕಲಾ ರಂಗದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಚೊಚ್ಚಲ ಕೃತಿ ಸಂವೇದನೆ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂತಹ KV ರತ್ನಮ್ಮ ದತ್ತಿ ರಾಜ್ಯ ಪ್ರಶಸ್ತಿ ದೊರೆತಿದೆ. ಇವರು ರಚಿಸಿ ನಿರ್ದೇಶಿಸಿದ ನಾಟಕ ಇದೆಂತ ದೇಶಪ್ರೇಮಾರಿ 40ಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಪುಸ್ತಕವಾಗಿಯೂ ಜನಮನ್ನಣೆ ಗಳಿಸಿದೆ. ಅವ್ವ, ಲಂಕೇಶನ ತಲೆಗಳು, ಋಣ ಸಂದಾಯವಾಗಲಿ ಒಂದಿಷ್ಟು ಹಾಗೂ ಭಾರತ ಜನರ ಕುಣಿದಾತೆ ಇವರ ಮೊದಲನೇದಾಗಿ VK ಸ್ಟುಡಿಯೋ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸಿನಿಮಾ ಬಂದಿರೋದು ಬೆಸ್ಟ್ ಎನ್ವೈರನ್ಮೆಂಟಲ್ ಕ್ಯಾಟಗರಿ ಅಂತ. ಯಾಕಂದರೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಎನ್ವೈರನ್ಮೆಂಟ್ ನಾವು ನೋಡ್ಕೋಬೇಕು, ಅದು ನಮ್ಮ ಮುಂಚೆ ನೋಡ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಕೂಡ ಇದೇ ಥರ ಇರಲಿ ಅಂತ ಕೇಳ್ತೀವಿ. ಸ್ಕ್ರೀನ್ ಪ್ಲೇಯಲ್ಲಿ ಟ್ವಿಸ್ಟ್ ಕೊಟ್ಟರವರು ಅಂತ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿದ್ರೆ, ನಮ್ಮನ್ನು ನೋಡ್ದಂಗೆ ಅನ್ಸುತ್ತೆ ಒಂದು 10-15 ವರ್ಷದ ಹಿಂದೆ ಆ ಥರ. ಯಾಕೆ ಅಂತಂದರೆ ನಾನಿಲ್ಲಿ ನಿಲ್ಲಕ್ಕೆ ಕಾರಣನೇ ಕಿರುಚಿತ್ರ ಜಯನಗರ 4th ಬ್ಲಾಕ್ ಅಂತ ಡಾಲಿ ಧನಂಜಯ್ ಅವ್ರ ಜೊತೆ ಮಾಡಿದ್ವಿ ಫಸ್ಟ್ನೇ ಕಿರುಚಿತ್ರ. ಅದೇ ನಮ್ಮ ರಾಮರಾಮರಿಗೆ ಫೌಂಡೇಶನ್. ಆ ಫೌಂಡೇಶನ್ ಅಷ್ಟು ಚೆನ್ನಾಗಿ ಸ್ಟ್ರಾಂಗಾಗಿ ಹಾಕಿದ್ದಕ್ಕೇನೆ ಇವತ್ತು ನಾವಿಲ್ಲಿ ಇಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದ ಅವಾರ್ಡಿಗೆ ನಾನು ಅರ್ಹ ಅಲ್ಲ ಅಂತ ನನಗೆ ಗೊತ್ತಿದೆ, ಯಾಕೆಂದರೆ ಇನ್ನೂ ಸುಮಾರು ಮಾಡೋದಿದೆ, ಇನ್ನು ಈಗ ಮಾಡ್ತಾ ಇದ್ದೀವಿ. ಆದರೆ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಅದನ್ನು ಭಾಳ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಸಣ್ಣ ಸಣ್ಣ ಪ್ರತಿಭೆಗಳನ್ನ ಗುರುತಿಸಿ ಕೊಡೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಅದರಲ್ಲೂ ನನಗೆ ಅನಿಸಿದ್ದು ಏನಂತಂದರೆ, ನಾನು ಫಸ್ಟಿಂದನೂ ನೋಡಿದೆ, ಎಲ್ಲ ಸಿನಿಮಾಗಳು ನೋಡ್ತಾ ಬಂದು ನಾವು ಮಾತಾಡ್ತಿದ್ವಿ ಪವನ್ ಸರ್ ಜೊತೆ, ಇವ್ರು ಶಿಶಿರ್ ಅವ್ರ ಜೊತೆ, ಇವ್ರ ಜೊತೆನೂ ಮಾತಾಡ್ತಿದ್ವಿ. ಕೆಲವೊಂದು ನನಗೆ ಖುಷಿಯಾಗಿದೆ ಏನಂತಂದರೆ, ಏನಂತಾರೆ ಅದಕ್ಕೆ, ಇವತ್ತಿನ ಏನು ಕಲ್ಪನೆ ಇದೆ ಹುಡುಗರಲ್ಲಿ ತುಂಬ ಅದ್ಭುತವಾಗಿದೆ. ಆಮೇಲೆ ಪವನ್ ಸರ್ ಹೇಳ್ದಂಗೆ ಇವತ್ತು ನೀವು ಏನು ಬೇಕಾದ್ರೂ ಬಳಸ್ಕೋಬೋದು, ಯಾಕೆಂದರೆ ರೀಲ್ ಇಲ್ಲ. ಇವತ್ತು ನೀವು ಬೇಡ ಅಂದ್ರೆ ಬೇಕಾದ್ರೆ ಡಿಲೀಟ್ ಮಾಡ್ಕೋಬೋದು, ಬರೋ ತನಕ ನೀವು ಎಫರ್ಟ್ ಹಾಕ್ಲೇಬಹುದು. ನಾವು ರಾಮರೇ ಶೂಟ್ ಮಾಡ್ಬೇಕಾದ್ರೆ ನನಗನ್ಸಿದ್ದು ಏನಂದರೆ, ನಾವು 5D ಮಾಡಿದ್ದು, ಯಾರು ನಂಬ್ತಿರಲ್ಲ ನಾವು ಹೇಳಿದ್ರೆ. 5D Mark 3 ಅಂತ ಬರುತ್ತೆ, ನಾವೇ ಖರೀದಿ ಮಾಡಿ ನಮ್ಮ ಹತ್ರನೇ ಹಿಡ್ಕೊಂಡ್ಬಿಟ್ಟಿದ್ವಿ. ಯಾಕೆಂದ್ರೆ ಎಷ್ಟು ಶಾರ್ಟ್ಸ್ ತೆಗಿತೀವಿ, ಹೆಂಗೆ ತೆಗಿತೀವಿ ಅಂತ ಗೊತ್ತಿಲ್ಲ ಅಂತ. ಒಂದೊಂದು ಶಾರ್ಟ್ಸ್ ಅಂತೂ ಒಂದು 50-60 ಸಲ ತೆಗ್ದಿದ್ದೀವಿ. ಯಾಕೆ ಅಂತಂದರೆ ನಮ್ದು ಇಡೀ ಸಿನಿಮಾ ಇರೋದು ಜರ್ನಿಲಿ. ಆ ಜರ್ನಿ ಮಾಡೋಕೆ 5D ಏನಂತಂದರೆ ಒಳ್ಳೆ ರೆಸೊಲ್ಯೂಷನ್ ಬರುತ್ತೆ. ನೀವು ಎಂಥ ಮಾರ್ಕ್ ರೆಡ್ ಇವೇನೇನು ಬರ್ತವೆ ಕ್ಯಾಮ್ರಾಗಳು ಅದೇ ಥರ ಬರುತ್ತೆ. ಆದರೆ ಅದನ್ನು ನೀವು ಮೂವ್ ಮಾಡಬಾರ್ದು, ಮೂವ್ ಮಾಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಡುತ್ತೆ. ಆ ಥರ ಟೆಕ್ನಿಕಲಿ ಏನು ಕಲ್ತು ಬಂದಿರೋ ನಾನು ತುಂಬ ಖುಷಿ ಆಯ್ತು. ಯಾಕೆಂತಂದರೆ ತುಂಬ ಟೆಕ್ನಿಕಲ್ ಆಗಿ ಮಾಡಿದ್ದೀರಾ, ಆಮೇಲೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿದ್ದೀರಾ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ, ನಿಮಗೆ ಒಳ್ಳೆ ಭವಿಷ್ಯ ಇದೆ. ನಾನು ಎಲ್ಲರಿಗೂ, ನಾನೇನು ದೊಡ್ಡವನಲ್ಲ, ಆದ್ರೆ ಒಂದೇ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾಳ್ಮೆ ಕಳ್ಕೊಬೇಡಿ ದಯವಿಟ್ಟು. ಯಾಕೆಂದರೆ ಸುಮಾರು ಜನ ಇವತ್ತು ಬಂದಿರೋ ಹುಡುಗರು ನಾನು ನೋಡ್ತಾ ಇದ್ದೀನಿ, ಸುಮಾರು ಒಂದು 50-60 ಕಾಲ್ ಡೈಲಿ ಬರುತ್ತೆ, ನಂಗೆ ಬರ್ತಾನೆ ಇರುತ್ತೆ. ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, 6 ತಿಂಗಳಾಗಿರಲ್ಲ, 1 ವರ್ಷ ಆಗಿರುತ್ತೆ ಅಷ್ಟೇ. ಅಷ್ಟೊಳಗೆ ಏನೂ ಆಗಿಲ್ಲ. ಹಂಗಾಗಲ್ಲ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಯಾಕೆಂದರೆ ಒಂದು ರಾಗಿ ಜೋಳ ಬೆಳಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಹಂಗೆ ನಾವು ಬೆಳೆಯೋಕ್ಕೆ. ಯಾಕೆಂದ್ರೆ ನಾವೆಲ್ಲ ಏನು ಲಕ್ಪತಿ ಮಕ್ಕಳಲ್ಲ. ಲಕ್ಪತಿ ಮಕ್ಕಳಾದ್ರೆ ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ. ದೊಡ್ಡದಾಗೆ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ನಾವು ಮಾಡ್ಬೋದಲ್ವಾ. ಆದರೆ ಈ ಥರ ನೀವೇನು ಪ್ರತಿಭೆಯಿಂದ ಬಂದಿರ್ತೀರಾ, ಖಂಡಿತವಾಗ್ಲೂ ನೀವು ಪ್ರತಿಭೆಯಿಂದ ಬಂದರೆ ನಿಮ್ಮ ಲೈಫು ಖಂಡಿತವಾಗ್ಲೂ ಇಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ. ದುಡ್ಡಿಂದ ಬಂದರೆ ಖಂಡಿತ ನಿಲ್ಲಲ್ಲ. ಹಂಗಾಗಿ ತಾಳ್ಮೆ ಇರಲಿ, ನೀವು ಆಗೋ ದಾರಿ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಖುಷಿಯಾಗಿದೆ ಅಂತಂದರೆ, ಜಗನ್ನಾಥ್ ಸರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಅವಶ್ಯಕತೆ ಅವ್ರಿಗೆ ಇಲ್ಲ. ನಾನು ಅದೇ ಹೇಳಿದೆ, ಆ್ಯಕ್ಚುಲಿ ನಾನು ರಾಜಯೋಗ ಮಾಡ್ಬೇಕಾದ್ರೆ ನನಗೆ ಸೆಲೆಬ್ರಿಟಿ ಶೋ ಮಾಡಿಕೊಟ್ಟಿದ್ದು ಇವರೇನೆ. ಹೊಸಬ್ರಿಗೆ ಎಷ್ಟು ಎಂಕರೇಜ್, ನಮ್ಮ ಹತ್ರ ಎಲ್ಲ ದುಡ್ಡು ಅವರೇ ಹಾಕಿದ್ರು. ಅದೇ ಕೇಳಿದೆ, ಸರ್ ಇದರಿಂದ ನಿಮ್ಗೆ ಏನಂತ. ಇಲ್ಲ, ನನಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನಾನು ಸಪೋರ್ಟ್ ಮಾಡಬೇಕು, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು ಅಂತ ನಂಗೆ ಭಾಳ ಖುಷಿ ಆಯಿತು. ಹಂಗಾಗಿ ಸರ್ ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾನೆ. ಯಾಕೆಂದ್ರೆ ಇಂಥ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಇನ್ನೊಂದು ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಧರ್ಮಣ್ಣ ಕಡೂರು ಅವರೇ. ಕೆಲವು ಸರ್ಟಿಫಿಕೇಟ್ಗಳಲ್ಲಿ
ಮುಖ್ಯ ಅತಿಥಿಗಳ ಕಾಲಮ್, ಅದರಲ್ಲಿ ಸಿಗ್ನೇಚರ್ ನ ಹಾಗೆ ಉಳಿಸಲಾಗಿದೆ. ದಯವಿಟ್ಟು ಧರ್ಮಣ್ಣ ಕಡೂರ್ ಅವ್ರ ಹತ್ರ ನಿಮ್ಮ ಸಿಗ್ನೇಚರ್ ನ ತಗೋಬೇಕು ಅಂತ ಕೇಳ್ಕೊತೀನಿ. ಆಟೋಗ್ರಾಫ್ ಆರ್ ಜೊತೆಗೆ ಆಟೋಗ್ರಾಫ್ ತಗೊಳ್ಳಿ. ಅದ್ರ ಜೊತೆಗೆ ಬೇಕಂದ್ರೆ ಸೆಲ್ಫಿನೂ ತಗೋಬಹುದು. ಧರ್ಮಣ್ಣ ಕಡೂರ್ ಅವರು Best Actor award goes to ಮಂಥನ ಚಿತ್ರ. ಯಾರು? ಸುಧಾಕರ್ ಮಲ್ಲು. ದಯವಿಟ್ಟು ಆಡಿಯನ್ಸ್ ನೀವೇ ಅವ್ರನ್ನ ಕರಿಬೇಕು. ಸುಧಾಕರ್ ಮಲ್ಲು. ಲೈಟಿಂಗ್ ಇಲ್ಲ ಅಯ್ಯೋ ಸರಿ ಸ್ವಲ್ಪ ನಿಮ್ಮ ರೈಟ್ ಬನ್ನಿ ಸರ್. ನಿಮ್ಮ ರೈಟ್ ಲೈಟಿಂಗ್ ಇಲ್ಲ ಅದಕ್ಕೆ. ಓಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಈ ಇವೆಂಟ್ನ ಆರ್ಗನೈಸ್ ಮಾಡಿದಂಥ BK ಸ್ಟುಡಿಯೋಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿತ್ರಕ್ಕೆ ಬೆಸ್ಟ್ ಶಾರ್ಟ್ ಫಿಲಮ್ ಲವ್ ಸ್ಟೋರಿ ಕ್ಯಾಟಗರಿ ಬಂದಿದೆ. ಇದನ್ನು ನೋಡಿ ನಮ್ಮಂಥ ಯುವಕರನ್ನ ಬಡ್ಡಿಂಗ್ ಫಿಲ್ಮ್ ಮೇಕರ್ಸ್ನ ಎಂಕರೇಜ್ ಮಾಡ್ತಿರೋದಕ್ಕೆ ಅಗೇನ್ BK ಸ್ಟುಡಿಯೋಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಈ ಸಿನಿಮಾನ ಆಗೋದಕ್ಕೆ ಸಪೋರ್ಟ್ ಆದಂಥ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಲಿ, ಒಳ್ಳೆದಾಗಲಿ. ಆ್ಯಕ್ಚುಲಿ ಹೂಗಂಧ ಸಿನಿಮಾ ಸತ್ಯ ಹೆಗ್ಡೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ. 25,000 ಹೆಚ್ಚು ಆರ್ಗಾನಿಕ್ ವೇವ್ಸ್ನ ತಗೊಂಡು ಎಲ್ಲರ ಮನೆಗೆದ್ದಿದೆ. ದಯವಿಟ್ಟು ನೋಡಿಲ್ಲದೆ ಇರೋರು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪತಾಕೆಯನ್ನು ಹಾರಿಸಿದ್ದಾರೆ. ಎಕ್ಸ್ ಏಷ್ಯನ್ ITF ಟೆಕ್ವಾಂಡೋ ಚಾಂಪಿಯನ್ಶಿಪ್ 2024 ರಲ್ಲಿ ಭಾರತವನ್ನು ಪ್ರತಿನಿಧಿಸಿ 2 ಚಿನ್ನದ ಪದಕಗಳನ್ನು ಪಡೆದು ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಹಾರಿಸಿದ್ದಾರೆ. 33ನೇ ನಾರ್ತ್ ಅಂಡ್ ಈಸ್ಟ್ ಇಂಡಿಯಾ ಟೆಕ್ವಾಂಡೋ ITF ಚಾಂಪಿಯನ್ಶಿಪ್ 2024 ರಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ರಜತ ಪದಕವನ್ನು ಪಡೆದಿರುತ್ತಾರೆ. Best Music Director goes to Prince Joseph for Team Idira Pink. Best Music Supporting Role Male goes to MK Matha for Anu. ದಯಾನಂದ್ ಅಂತ ಇವ್ರ ಹೆಸರು. ಅವರು MK ಮಠ ಅಲ್ಲ, ಅವರು ಪೋಸ್ಟ್ ಪ್ರೋ ಸ್ಟುಡಿಯೋಸ್ ಅಂತ ತಮ್ಮದೇ ಆದಂತ ಒಂದು ಸ್ಟುಡಿಯೋವನ್ನ ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್, ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್, ಬಟ್ ಅದಕ್ಕೊಂದು ಮರ್ಯಾದೆ ಇದೆ. ಯಾಕೆ ಅಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗೆ ಪ್ರೇರೇಪಣೆ ಆಗುತ್ತೆ, ಇನ್ನೊಂದೇನಾದ್ರು ಈ ತರ ತಗೊಳ್ಳೋಂತ ಮಾಡ್ಬೇಕು ಅಂತ. ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ಇಂಥ ಒಂದು ವೇದಿಕೆನ ನೀವು ಸೃಷ್ಟಿ ಮಾಡಿದೀರಾ, ಅಂತ ಪ್ರತಿಭೆಗಳನ್ನ ಗುರುತಿಸಿದೀರಾ. ಅವರೆಲ್ಲರನ್ನೂ ಒಂದು ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ತರನೇ ಬರ್ತಾರೆ. ದ ಮೊಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್, ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ತು ನಿರ್ಧಾರ ಮಾಡ್ತೀರೋ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ. ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು, ನೆಕ್ಸ್ಟ್ ಟೈಮ್ ನೀನು ಸೆಕೆಂಡ್ ತಗೋಬೇಕು, ಅದೊಂದು ಕಾಂಪಿಟೇಷನ್ ಅಷ್ಟೇ. ಸೊ ಯು ಆರ್ ಆಲ್ ವಿನ್ನರ್ಸ್. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅಭಿಜಿತ್ ಪುರೋಹಿತ್ ಅಂತ. ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು 2 ಅವಾರ್ಡ್ಗಳನ್ನ ಇಲ್ಲಿ ಪಡ್ಕೊಂಡಿದೆ. ನನಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ, ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇರುವಂಥ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ದು ಟ್ರೇಲರ್ಗಳನ್ನ ಪ್ಲೇ ಮಾಡಿದ್ರು.
ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ನಮ್ಮಮ್ಮ ಅಂತೂ ಎಷ್ಟು ಖುಷಿ ಪಟ್ಟರು ಅಂದರೆ ನೋಡ್ಬಿಟ್ಟು ಎಂತೆಂಥ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವಾ ಅಭಿ ಅಂತ ನನಗೆ ಹೇಳಿದ್ರು. ಸೊ ಇದರಲ್ಲಿ ನನಗೂ 2 ಅವಾರ್ಡ್ ಬಂದಿದೆ ಅಂದರೆ ತುಂಬ ಖುಷಿ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಪದ್ಮಜರಾವ್ ಮೇಡಮ್ ನನ್ನ ಚಿತ್ರಕ್ಕೆ, ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ಯಾರಿಕೆ ಅನ್ನೋ ಒಂದು ಹಾಡಿದ್ದಕ್ಕಂಥ ಪ್ರಶಸ್ತಿ ಬಂದಿದೆ. VK ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಕರಿಂಗ್ ಆಗಬಹುದು, ಇಲ್ಲಿ ಬಂದಿರೋಂಥ ಗೆಸ್ಟ್ಸ್ ಆಗಿರ್ಬೋದು, ಅವರು ಮೋಟಿವೇಶ್ನಲ್ ಸ್ಪೀಚಸ್ ಕೊಟ್ಟಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿತ್ತು. ಆಲ್ವೇಸ್ ಗ್ರೇಟ್ಫುಲ್ ಟು VK ಸ್ಟುಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಿನಿಮಾ ಅಫಿಷಿಯಲ್ ಸೆಲೆಕ್ಷನ್ ಫ್ರಮ್ ದ ಜ್ಯೂರಿ ಗೋಸ್ ಟು ರಾಮ ರಾಮ ರೇ ಚಿತ್ರದ ಮುಖೇನ ಕನ್ನಡ ಚಲನಚಿತ್ರ ರಂಗ ಪ್ರವೇಶಿಸಿದ ಧರ್ಮಣ್ಣ ಕಡೂರು ತಮ್ಮ ವಿಶಿಷ್ಟ ಸಂಭಾಷಣಾ ಶೈಲಿ ಹಾಗೂ ಭಾವಾಭಿನಯದಿಂದ ಕಳೆದ 1 ದಶಕದಿಂದ ಕನ್ನಡ ಕಲಾ ರಸಿಕರನ್ನು ರಂಜಿಸುತ್ತಿದ್ದಾರೆ. ಹಾಸ್ಯ ಪಾತ್ರಗಳ ಮುಖೇನ 10 ಚಲನಚಿತ್ರಗಳಲ್ಲಿ ಜನಮನ್ನಣೆಯನ್ನು ಗಳಿಸಿರುವಂತಹ ಪ್ರಸಿದ್ಧರಾಗಿರುವ ಇವರು ಕಲಾವಿದರಿಗೆ ಸದಾ ಬೆನ್ನೆಲುಬಾಗಿ ನಿಂತು ಹಲವು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ಸಹ ವಹಿಸಿದ್ದಾರೆ. ಇವರ ನಾಡು ನುಡಿ ಹಾಗೂ ಜನಪರ ಆಗ್ಲೇ ನಾವೆಲ್ಲರೂ ಹೇಳಿದ್ದೀವಿ. ಇನ್ನೊಂದು ಭೇಟಿ ಬೇಕಾ? ಇನ್ನೊಂದು ಭೇಟಿ ಅವಶ್ಯಕತೆನೇ ಇಲ್ಲ. ಅವರ ಲೈಫ್ ಜರ್ನಿನೇ ಒಂದು ಭೇಟಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಇವತ್ತು ಕನ್ನಡ ಕಿರುಚಿತ್ರ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತು 2025 ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ. ಎಲ್ಲ ಪಾರ್ಟಿಸಿಪೆಂಟ್ ಸುಮಾರು 50ಕ್ಕಿಂತ ಹೆಚ್ಚು ಶಾರ್ಟ್ ಫಿಲ್ಮ್ ಸಬ್ಮಿಟ್ ಮಾಡಿದರು. ಅದರಲ್ಲಿ ಸುಮಾರು ಒಂದು 20 ಕ್ಯಾಟಗರಿಲಿ ಅವಾರ್ಡ್ ಕೊಡ್ತೀವಿ. ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಸಪೋರ್ಟಿಂಗ್ ರೋಲ್ಸ್, ಎಡಿಟರ್, ಸಿನಿಮಾಟೋಗ್ರಫಿ, ಈ ಥರ ಸುಮಾರು ಕ್ಯಾಟಗರಿಲಿ ಅವಾರ್ಡ್ ಕೊಡ್ತೀವಿ. ಎಲ್ಲ ಅವಾರ್ಡ್ ಬಂದಿರೋರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಹೆಚ್ಚು ಶಾರ್ಟ್ ಫಿಲ್ಮ್ಸ್ ಮಾಡಿ ಮತ್ತು ನೆಕ್ಸ್ಟ್ ವರ್ಷನೂ ಇದೇ ಥರ ಇನ್ನೊಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ. ಎಲ್ಲರೂ ಸಬ್ಮಿಟ್ ಮಾಡಿ. ಆ್ಯಂಡ್ ಅಗೇನ್ ಮೀಡಿಯಾ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ ಹಾಗೂ ನಿಮಗೆಲ್ಲರಿಗೂ ಅಭಿನಂದನೆಗಳು. ಶಾರ್ಟ್ ಫಿಲ್ಮ್ ಮಾಡಿ ಎಲ್ಲರಿಗೂ ಕೆಲವರು ಇದನ್ನು ಪ್ರಶಸ್ತಿ ಸಿಕ್ಕಿರ್ಬೋದು, ಸಿಕ್ಕಿಲ್ಲದೆ ಇರ್ಬೋದು, ಆದರೆ ಅದ್ರ ಪ್ರಯತ್ನ ಎಷ್ಟಿರುತ್ತೆ ಅದರಿಂದ ಅಂತ ಹೇಳಿ ನನಗೆ ಗೊತ್ತು. ಯಾಕೆಂದರೆ ನಾನು ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಇದಕ್ಕೆ ಬಂದಿರೋದು. ನಮ್ಮ ಮೊದಲ ಚಿತ್ರ ಆರುಷ್ ಪಿಕ್ಚರ್ಸ್ ಸಂಸ್ಥೆ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ. ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ. ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನು ಸೂಕ್ಷ್ಮವಾಗಿ ಹೇಳಿದ್ದೀವಿ. ಇದರ ಒಂದು ವಿಶೇಷತೆ ಏನಂದರೆ 8 ವರ್ಷದ ಹುಡುಗರಿಂದ 80 ವರ್ಷದ ವಯಸ್ಸಿನವರು ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡ್ಬೋದು. ಇದರ ಜೊತೆಗೆ ನಮ್ಗೆ ಗೊತ್ತಿದೆ, ಯಾಕೆಂದರೆ ಹಾಡು ಕೂಡ ತುಂಬ ಮುಖ್ಯ. ಹಾಗಾಗಿ ಇಲ್ಲಿ ನಾವು 4 ಹಾಡುಗಳನ್ನು ಮಾಡಿದ್ದೇವೆ. ಮೊದಲನೇ ಹಾಡು ಯೂತ್ಗೆ ಬೇಕಾದಂಥ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂಥ ಒಂದು ಹಾಡು. ಇನ್ನೊಂದು ಪ್ರೀತಿ ಪ್ರೇಮದ ಡ್ಯುಯೆಟ್ ಹಾಡು. ಮತ್ತೊಂದು ಕುಣಿದು ಕುಪ್ಪಳಿಸೋದಕ್ಕೆ ಟಪಾಂಗುಚ್ಚಿ ಹಾಡು. ಆಚಾರ್ಯ
ಲಕ್ಷ್ಮಿ